Beloved brothers and sisters, ನನ್ನ ಪ್ರಿಯ ಸಹೋದರ ಸಹೋದರಿಯರೇ, I greet you all in the matchless name of our Lord Jesus Christ. ಅಸಮಾನವಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮಗೆ ಶುಭ ಹಾರೈಸುತ್ತೇನೆ. God has protected you and your family from all dangers, diseases and disasters. ದೇವರು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಎಲ್ಲ ಅಪಾಯ, ರೋಗ, ವಿಪತ್ತುಗಳಿಂದ ತಪ್ಪಿಸಿ ಕಾಪಾಡಿದ್ದಾನೆ. You have entered into a new month. ಹೊಸ ತಿಂಗಳಲ್ಲಿ ನೀವು ಪ್ರವೇಶಿಸಿದ್ದೀರಿ. It's a new month and a new day. ಇದೊಂದು ಹೊಸ ತಿಂಗಳು, ಹೊಸ ದಿನ. God has given us a new promise for this month. ದೇವರು ಈ ತಿಂಗಳಿಗೆ ಹೊಸ ವಾಗ್ದಾನವನ್ನು ಕೊಟ್ಟಿದ್ದಾನೆ. God said this month will be a month of miracles. ದೇವರು ಹೇಳಿದ್ದಾನೆ, ಈ ತಿಂಗಳು ಅದ್ಭುತಗಳ ತಿಂಗಳಾಗಿದೆ. You are going to receive miracles and enjoy miracles. ನೀವು ದೇವರ ಬಳಿಯಿಂದ ಅದ್ಭುತಗಳನ್ನು ಸ್ವೀಕರಿಸಿ ಅದನ್ನು ಆನಂದಿಸಿ ಉಲ್ಲಾಸಿಸಬಹುದು. Many times we speak about miracles. ಅನೇಕ ಸಲ ನಾವು ಅದ್ಭುತಗಳನ್ನು ಕುರಿತು ಮಾತನಾಡುತ್ತೇವೆ, But we don't get miracles. ಆದರೆ ಅದ್ಭುತಗಳು ಸಿಗುವುದಿಲ್ಲ. What is a miracle? ಅದ್ಭುತ ಎಂದರೇನು? Is it getting a job or a beautiful house or a beautiful car? ಒಂದು ಕೆಲಸ, ಸುಂದರವಾದ ಮನೆ ಅಥವಾ ಸುಂದರವಾದ ಕಾರನ್ನು ಹೊಂದಿಕೊಳ್ಳುವುದೇನು? Sometimes we are not able to be happy even after we receive all these blessings. ಕೆಲವೊಮ್ಮೆ ಈ ಎಲ್ಲ ಅದ್ಭುತಗಳನ್ನು ಹೊಂದಿಕೊಂಡರೂ ನಾವು ಸಂತೋಷವಾಗಿರುವುದಿಲ್ಲ. There is an empty place in your heart. ನಿಮ್ಮ ಹೃದಯದಲ್ಲಿ ಖಾಲಿ ಸ್ಥಳ ಇರಬಹುದು. You feel unhappy always. ನೀವು ಯಾವಾಗಲೂ ದುಃಖದಿಂದಲೇ ಇರುತ್ತಿರಬಹುದು. Then what is the reason? ಇದಕ್ಕೆ ಕಾರಣವೇನು? God wants to do something in you. ದೇವರು ನಿಮ್ಮಲ್ಲಿ ಏನೋ ಮಾಡಬೇಕೆಂದು ಬಯಸುತ್ತಾನೆ. For that purpose only he has given us this promise. ಅದಕ್ಕಾಗಿಯೇ ಈ ವಾಗ್ದಾನವನ್ನು ಕೊಟ್ಟಿದ್ದಾನೆ. I want to read that verse from the book of Galatians chapter 3. ಗಲಾತ್ಯದವರಿಗೆ 3ನೇ ಅಧ್ಯಾಯದಿಂದ ಈ ವಾಕ್ಯವನ್ನು ಓದಬಯಸುತ್ತೇನೆ. Galatians chapter 3 verse 5. ಗಲಾತ್ಯ 3:5ನೇ ವಾಕ್ಯ. Does God lavish his spirit on you and works miracles among you? Does he do it by the works of the law or by the hearing of faith? ದೇವರು ತನ್ನ ಆತ್ಮವನ್ನು ನಿಮಗೆ ಹೇರಾಳವಾಗಿ ಕೊಟ್ಟು ನಿಮ್ಮಲ್ಲಿ ಮಹತ್ಕಾರ್ಯಗಳನ್ನು ನಡೆಸುತ್ತಾ ಬಂದದ್ದು ಯಾತರಿಂದಾಯಿತು? ನೀವು ನೇಮನಿಷ್ಠೆಗಳನ್ನು ಅನುಸರಿಸಿದ್ದರಿಂದಲೋ, ಕೇಳಿ ನಂಬಿದ್ದರಿಂದಲೋ? God wants to perform 3 types of miracles in your life. ಆತನು ನಿಮ್ಮ ಜೀವನದಲ್ಲಿ 3 ವಿಧವಾದ ಅದ್ಭುತಗಳನ್ನು ಮಾಡಬಯಸುತ್ತಾನೆ. The first miracle is ಮೊದಲ ಅದ್ಭುತ, God wants to do it in your heart. ಮೊದಲು ನಿಮ್ಮ ಹೃದಯದಲ್ಲಿ ಮಾಡಬಯಸುತ್ತಾನೆ. Even if you get everything, your heart is so unhappy. ನೀವು ಎಲ್ಲವನ್ನು ಹೊಂದಿಕೊಂಡರೂ ನಿಮ್ಮ ಹೃದಯ ಅಸಂತೋಷವಾಗಿಯೇ ಇದೆ. For that reason only God sent his son into this world. ಅದಕ್ಕಾಗಿಯೇ ದೇವರು ತನ್ನ ಮಗನನ್ನು ಈ ಲೋಕಕ್ಕೆ ಕಳುಹಿಸಿದನು. You have a precious soul within you. ನಿಮ್ಮಲ್ಲಿ ಪ್ರಶಸ್ತವಾದ ಆತ್ಮವಿದೆ. But that soul is dead. ಆದರೆ ಆ ಆತ್ಮ ಸತ್ತಿದೆ. God sent his son to give life to your soul. ನಿಮ್ಮ ಸತ್ತ ಆತ್ಮಕ್ಕೆ ಜೀವವನ್ನು ಕೊಡಲು ದೇವರು ತನ್ನ ಕುಮಾರನನ್ನು ಈ ಲೋಕಕ್ಕೆ ಕಳುಹಿಸಿಕೊಟ್ಟನು. That is why Jesus came into this world, died on the cross and gave his life. ಅದಕ್ಕಾಗಿಯೇ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದು ಶಿಲುಬೆಯ ಮೇಲೆ ಮರಣವನ್ನಪ್ಪಿ ನಿಮಗೆ ಜೀವವನ್ನು ಕೊಟ್ಟಿದ್ದಾನೆ. If you invite Jesus into your heart, then he will revive your soul. ನಿಮ್ಮ ಆತ್ಮದಲ್ಲಿ ಆತನನ್ನು ನೀವು ಆಹ್ವಾನಿಸಿದರೆ ನಿಮ್ಮ ಆತ್ಮವನ್ನು ಆತನು ಉಜ್ಜೀವಿಸುವನು. Many religions are longing to receive power into their soul. ತಮ್ಮ ಆತ್ಮದಲ್ಲಿ ದೇವರ ಶಕ್ತಿಯನ್ನು ಹೊಂದಿಕೊಳ್ಳಲು ಅನೇಕ ಧರ್ಮಗಳು ಹಂಬಲದಿಂದ ಹಾತೊರೆಯುತ್ತಿವೆ. They want power to their soul, life to their soul and light to their soul. ತಮ್ಮ ಆತ್ಮಕ್ಕೆ ಶಕ್ತಿ, ಜೀವ, ಬೆಳಕು ಬೇಕೆಂದು ಬಯಸುತ್ತಿದ್ದಾರೆ. But they are not able to get it. ಆದರೆ ಅದನ್ನು ಹೊಂದಿಕೊಳ್ಳಲಾಗುತ್ತಿಲ್ಲ. Jesus says, I am the light. ನಾನೇ ಬೆಳಕು ಎಂದು ಯೇಸು ಹೇಳುತ್ತಿದ್ದಾನೆ. I am the way, truth and life. ನಾನೇ ಮಾರ್ಗವು ಜೀವವು ಎಂದು ಹೇಳುತ್ತಿದ್ದಾನೆ. If you invite Jesus into your heart, ನಿಮ್ಮ ಹೃದಯದಲ್ಲಿ ಯೇಸುವನ್ನು ಆಹ್ವಾನಿಸಿದರೆ light comes into your heart. ನಿಮ್ಮಲ್ಲಿ ಬೆಳಕು ಪ್ರವೇಶಿಸುತ್ತದೆ. Power comes into your heart. ಶಕ್ತಿ ನಿಮ್ಮಲ್ಲಿ ಬರುತ್ತದೆ. Your soul gets revived. ನಿಮ್ಮ ಆತ್ಮ ಉಜ್ಜೀವಿಸಲ್ಪಡುತ್ತದೆ. Your soul gets new life. ನಿಮ್ಮ ಆತ್ಮಕ್ಕೆ ಹೊಸ ಜೀವ ಬರುತ್ತದೆ. That is the greatest miracle in this world. ಅದೇ ಈ ಲೋಕದಲ್ಲಿ ಅತಿ ದೊಡ್ಡ ಅದ್ಭುತವಾಗಿದೆ. Bible says it as salvation. ಸತ್ಯವೇದ ಇದನ್ನೇ ರಕ್ಷಣೆ ಎಂದು I ಹೇಳುತ್ತದೆ. just want to ask you a question. ನಿಮ್ಮನ್ನು ಒಂದು ಪ್ರಶ್ನೆ ಕೇಳಬೇಕೆಂದು ಬಯಸುತ್ತೇನೆ. Have you received salvation? ನೀವು ರಕ್ಷಣೆ ಹೊಂದಿದ್ದೀರೇ ಎಂದು ಕೇಳಬಯಸುತ್ತಿದ್ದೇನೆ. Is Jesus living in your heart? ಯೇಸು ನಿಮ್ಮ ಹೃದಯದಲ್ಲಿ If ಜೀವಿಸುತ್ತಿದ್ದಾನೆಯೇ? you don't have that assurance,
ಆ ಆಶ್ವಾಸನೆ ನಿಮ್ಮಲ್ಲಿ ಇಲ್ಲದಿದ್ದರೆ now is the day to receive Jesus into your heart. ಯೇಸುವನ್ನು ನಿಮ್ಮ ಹೃದಯದಲ್ಲಿ ಸ್ವೀಕರಿಸುವ ದಿನ ಇದೆ. If Jesus lives in your heart, ಯೇಸು ನಿಮ್ಮ ಹೃದಯದಲ್ಲಿ ಜೀವಿಸಿದರೆ all miracles will take place in your heart. ನಿಮ್ಮ ಹೃದಯದಲ್ಲಿ ಎಲ್ಲಾ ಅದ್ಭುತಗಳು ನಡೆಯುತ್ತವೆ. There will be peace. ಸಮಾಧಾನವಿರುತ್ತದೆ, There will be joy. ಸಂತೋಷವಿರುತ್ತದೆ, There will be holiness. ಪರಿಶುದ್ಧತೆ ಇರುತ್ತದೆ, And you will have eternal hope. ನಿಮಗೆ ಶಾಶ್ವತ ನಿರೀಕ್ಷಣೆ ಇರುತ್ತದೆ, You will have eternal life inside you. ನಿಮ್ಮಲ್ಲಿ ಶಾಶ್ವತ ಜೀವವಿರುತ್ತದೆ. That is the first miracle God wants to perform in your life. ನಿಮ್ಮ ಜೀವನದಲ್ಲಿ ಕರ್ತನು ಮಾಡಬೇಕೆಂದು ಬಯಸುತ್ತಿರುವ ಮೊಟ್ಟ ಮೊದಲ ಅದ್ಭುತ ಇದೇ ಆಗಿದೆ. Bible tells about another miracle. ಮತ್ತೊಂದು ಅದ್ಭುತವನ್ನು ಕುರಿತು ವಾಕ್ಯ ಹೇಳುತ್ತದೆ. Miracle for you. ನಿಮಗೆ ಅದ್ಭುತ. Throughout the Bible, we read about many miracles. ಸತ್ಯವೇದದಾದ್ಯಂತ ಅನೇಕ ಅದ್ಭುತಗಳನ್ನು ಕುರಿತು ಓದುತ್ತೇವೆ. In the Old Testament and also in the New Testament. ಹಳೆಯ ಒಡಂಬಡಿಕೆಯಲ್ಲಿ, ಹೊಸ ಒಡಂಬಡಿಕೆಯಲ್ಲಿ God's prophets, they performed many miracles. ದೇವರ ಪ್ರವಾದಿಗಳು ಅನೇಕ ಅದ್ಭುತಗಳನ್ನು ಮಾಡಿದರು. Even in the New Testament, Jesus performed many miracles. ಹೊಸ ಒಡಂಬಡಿಕೆಯಲ್ಲೂ ಯೇಸು ಅನೇಕ ಅದ್ಭುತಗಳನ್ನು ಮಾಡಿದನು. Jesus preached, then he performed miracles. ಯೇಸು ಬೋಧಿಸಿ ಅದ್ಭುತಗಳನ್ನು ಮಾಡಿದನು. Why did he preach? ಆತನು ಯಾಕೆ ಬೋಧಿಸಿದನು? To create faith in his children's heart. ತನ್ನ ಮಕ್ಕಳ ಹೃದಯಗಳಲ್ಲಿ ನಂಬಿಕೆಯನ್ನು ಹುಟ್ಟಿಸುವುದಕ್ಕಾಗಿ ಬೋಧಿಸಿದನು. People listened to his preaching. ಜನರು ತನ್ನ ಬೋಧನೆಯನ್ನು ಕೇಳಿದರು. They received faith. ಅವರು ನಂಬಿಕೆಯನ್ನು ಹೊಂದಿಕೊಂಡರು. That faith gave them miracles. ಆ ನಂಬಿಕೆ ಅದ್ಭುತವನ್ನು ಮಾಡಿತು. Why you are not able to receive miracles? ನೀವು ಯಾಕೆ ಅದ್ಭುತಗಳನ್ನು ಸ್ವೀಕರಿಸುತ್ತಿಲ್ಲ? You read Bible, ನೀವು ವಾಕ್ಯವನ್ನು ಓದುತ್ತೀರಿ, but you are not getting faith. ಆದರೆ ನಿಮ್ಮಲ್ಲಿ ನಂಬಿಕೆ ಬರುತ್ತಿಲ್ಲ. You have to tune your heart to meditate upon God's word. ದೇವರ ವಾಕ್ಯವನ್ನು ಧ್ಯಾನಿಸಲಿಕ್ಕಾಗಿ ನಿಮ್ಮ ಹೃದಯಗಳನ್ನು ಸಿದ್ಧ ಮಾಡಿಕೊಳ್ಳಿ. You have to ask Holy Spirit to believe his words. ಆತನ ವಾಕ್ಯವನ್ನು ನಂಬಲು ಪರಿಶುದ್ಧಾತ್ಮನ ಶಕ್ತಿಯನ್ನು ಕೇಳಿಕೊಳ್ಳಿ. He is the only person who can help you to believe God's words. ವಾಕ್ಯವನ್ನು ನಂಬಲು ನಿಮಗೆ ಸಹಾಯ ಮಾಡುವಾತನು ಪರಿಶುದ್ಧಾತ್ಮನೇ ಆಗಿದ್ದಾನೆ. I want to read few verses for you. ಕೆಲವು ವಾಕ್ಯಗಳನ್ನು ನಿಮಗೋಸ್ಕರ ಓದ ಬಯಸುತ್ತೇನೆ. Book of Micah, chapter 7, verse 15. ಮೀಕಾ 7ನೇ ಅಧ್ಯಾಯ 15ನೇ ವಾಕ್ಯವನ್ನು ಓದ ಬಯಸುತ್ತಿದ್ದೇನೆ. According to the days of thy coming out of the land of Egypt, will I show unto him marvelous things. ನೀನು ಐಗುಪ್ತ ದೇಶದೊಳಗಿಂದ ಪಾರಾಗಿ ಬಂದ ಕಾಲದಲ್ಲಿ ನಾನು ತೋರಿಸಿದಂತೆ ಅದ್ಭುತಗಳನ್ನು ತೋರಿಸುವೆನು. Matthew chapter 8, verse 13. Then Jesus said to the centurion, Go your way, and as you have believed, so let it be done for you. And the servant was healed that same hour. ಮತ್ತಾಯ 8:13ನೇ ವಾಕ್ಯ. ಬಳಿಕ ಯೇಸು ಆ ಶತಾಧಿಪತಿಗೆ, ನೀನು ನಂಬಿದಂತೆ ನಿನಗಾಗಲಿ, ಹೋಗು ಎಂದು ಹೇಳಿದನು. ಅದೇ ಗಳಿಗೆಯಲ್ಲಿ ಅವನ ಆಳಿಗೆ ಗುಣವಾಯಿತು. Micah says God's children received miracles in Egypt. ದೇವರ ಮಕ್ಕಳು ಐಗುಪ್ತದಲ್ಲಿ ಅದ್ಭುತಗಳನ್ನು ಹೊಂದಿಕೊಂಡರೆಂದು ಮೀಕಾ ಹೇಳುತ್ತದೆ. God again says, I will perform miracles as you saw miracles in Egypt. ಐಗುಪ್ತದಲ್ಲಿ ನೀವು ನೋಡಿದಂತೆ ಅದ್ಭುತಗಳನ್ನು ನಿಮ್ಮನ್ನು ಕಾಣ ಮಾಡುತ್ತೇನೆಂದು ದೇವರು ಹೇಳುತ್ತಿದ್ದಾನೆ. God performed miracles in Egypt. ದೇವರು ಐಗುಪ್ತದಲ್ಲಿ ಅದ್ಭುತಗಳನ್ನು And also ಮಾಡಿದನು. he performed miracles in the wilderness. ಹಾಗೂ ಅರಣ್ಯದಲ್ಲೂ ಅದ್ಭುತಗಳನ್ನು ಮಾಡಿದನು. People received manna every day. ಜನರು ಪ್ರತಿದಿನ ಮನ್ನಾ ಸ್ವೀಕರಿಸಿದರು. They received their food from heaven. ಪರಲೋಕದಿಂದ ತಮ್ಮ ಆಹಾರವನ್ನು ಹೊಂದಿಕೊಂಡರು. Their feet did not swell. ಅವರ ಕಾಲುಗಳು ಬಾತು ಹೋಗಲಿಲ್ಲ. They didn't become sick. ಅವರಿಗೆ ಅನಾರೋಗ್ಯ ಉಂಟಾಗಲಿಲ್ಲ. Everyone was hale and healthy. ಎಲ್ಲರೂ ಆರೋಗ್ಯವಾಗಿದ್ದರು. All through the 40 years. 40 ವರ್ಷಗಳು ಸಹ. Is it not a miracle? ಇದು ಅದ್ಭುತವಲ್ಲವೇ? You serve the same God. ನೀವು ಅದೇ ದೇವರನ್ನು ಸೇವಿಸುತ್ತಿದ್ದೀರಿ. The Lord who performed miracles to his children in the wilderness will do the same miracles in your life every day. ಅರಣ್ಯದಲ್ಲಿ ತನ್ನ ಮಕ್ಕಳಿಗೆ ಅದ್ಭುತಗಳನ್ನು ಮಾಡಿದ ಅದೇ ದೇವರು ನಿಮ್ಮ ಜೀವನದಲ್ಲೂ ಅದ್ಭುತಗಳನ್ನು ಮಾಡಲಿದ್ದಾನೆ. Expect miracles every day. ಪ್ರತಿದಿನ ಅದ್ಭುತಗಳನ್ನು ನಿರೀಕ್ಷಿಸಿರಿ. Read God's word every day. ಪ್ರತಿದಿನ ದೇವರ ವಾಕ್ಯವನ್ನು ಓದಿರಿ. Receive faith from Holy Spirit. ಪರಿಶುದ್ಧಾತ್ಮನಿಂದ ನಂಬಿಕೆಯನ್ನು ಹೊಂದಿಕೊಳ್ಳಿರಿ. Your faith with the power of Holy Spirit will draw miracles into your life. ಪರಿಶುದ್ಧಾತ್ಮನ ಶಕ್ತಿಯಿಂದ ನಿಮ್ಮ ನಂಬಿಕೆಯು ಅದ್ಭುತಗಳನ್ನು ಕಾಣುವಂತೆ ಮಾಡುತ್ತದೆ. Expect great miracles. ಮಹಾದ್ಭುತಗಳನ್ನು ನಿರೀಕ್ಷಿಸಿರಿ. This month is a month of receiving miracles. ಇದು ಅದ್ಭುತಗಳನ್ನು ಸ್ವೀಕರಿಸುವ ತಿಂಗಳು. God wants to do miracles in you and for you. ನಿಮ್ಮಲ್ಲಿ ನಿಮಗೋಸ್ಕರ ದೇವರು ಅದ್ಭುತಗಳನ್ನು In ಮಾಡುತ್ತಾನೆ. the same way, ಅದೇ ರೀತಿ God wants to do miracles through you.
ನಿಮ್ಮ ಮೂಲಕ ದೇವರು ಅದ್ಭುತಗಳನ್ನು ಮಾಡಬಯಸುತ್ತಾನೆ. If you receive miracles, then definitely you will get the desire to perform miracles for others. ನೀವು ಅದ್ಭುತಗಳನ್ನು ಸ್ವೀಕರಿಸಿದರೆ ಇತರರಿಗೆ ಅದ್ಭುತಗಳನ್ನು ಮಾಡಲು ನಿಮ್ಮಲ್ಲಿ ಆಸೆ Do you ಉಂಟಾಗುತ್ತದೆ. have any promise for that? ಅದಕ್ಕೆ ನಿಮ್ಮಲ್ಲಿ ಯಾವುದಾದರೂ I ವಾಗ್ದಾನವಿದೆಯೇ? want to read 2 verses from the Bible. ಸತ್ಯವೇದದಿಂದ 2 ವಾಕ್ಯಗಳನ್ನು ಓದಬಯಸುತ್ತಿದ್ದೇನೆ. Mark chapter 16 verse 17. ಮಾರ್ಕ 16ನೇ ಅಧ್ಯಾಯ 17ನೇ ವಾಕ್ಯ. And these signs will follow those who believe. In my name they will cast out demons, they will speak with new tongues. ಈ ಸೂಚಕ ಕಾರ್ಯಗಳು ಉಂಟಾಗುವವು, ನನ್ನ ಹೆಸರನ್ನು ಹೇಳಿ ದೆವ್ವಗಳನ್ನು ಬಿಡಿಸುವರು, ಹೊಸ ಭಾಷೆಗಳಿಂದ ಮಾತಾಡುವರು. Bible says ವಾಕ್ಯ ಹೇಳುತ್ತದೆ, these signs will follow you. ಈ ಸೂಚಕ ಕಾರ್ಯಗಳು ಉಂಟಾಗುವವು. What does it mean? ಇದಕ್ಕೆ ಅರ್ಥವೇನು? God wants to do miracles through you. ದೇವರು ನಿಮ್ಮ ಮೂಲಕ ಅದ್ಭುತಗಳನ್ನು ಮಾಡಬಯಸುತ್ತಾನೆ. Are you doing God's ministry? ನೀವು ದೇವರ ಸೇವೆ ಮಾಡುತ್ತಿದ್ದೀರೇ? You have preached God's word so far. ವಾಕ್ಯವನ್ನು ಇದುವರೆಗೆ ಪ್ರಸಂಗಿಸಿದ್ದೀರಿ. From this month, ಈ ತಿಂಗಳಿಂದ God will perform miracles through your ministry. ನಿಮ್ಮ ಸೇವೆಯ ಮೂಲಕ ದೇವರು ಅದ್ಭುತಗಳನ್ನು ಮಾಡುತ್ತಾನೆ. Preach, ಬೋಧಿಸಿ, then expect miracles. ನಂತರ ಅದ್ಭುತಗಳನ್ನು ನಿರೀಕ್ಷಿಸಿರಿ. Preach, ಬೋಧಿಸಿರಿ, pray for miracles. ಅದ್ಭುತಗಳಿಗಾಗಿ ಪ್ರಾರ್ಥಿಸಿರಿ. These are the days of miracles. ಇವು ಅದ್ಭುತಗಳ ದಿನಗಳಾಗಿವೆ. You have to expect miracles from God. ದೇವರಿಂದ ನೀವು ಅದ್ಭುತಗಳನ್ನು ನಿರೀಕ್ಷಿಸಿರಿ. Another verse I would like to read from the book of Acts chapter 4. ಅಪೊಸ್ತಲರ ಕೃತ್ಯಗಳು 4ನೇ ಅಧ್ಯಾಯದಿಂದ ಮತ್ತೊಂದು ವಾಕ್ಯವನ್ನು ಓದಬಯಸುತ್ತೇನೆ. Acts chapter 4 verse 30. ಅಪೊಸ್ತಲರ ಕೃತ್ಯಗಳು 4ನೇ ಅಧ್ಯಾಯ 30ನೇ ವಾಕ್ಯ. By stretching out your hand to heal, and that signs and wonders may be done through the name of your holy servant Jesus. ನಿನ್ನ ಪವಿತ್ರ ಸೇವಕನಾದ ಯೇಸುವಿನ ಹೆಸರಿನ ಮೂಲಕವಾಗಿ ರೋಗ ಪರಿಹಾರವು, ಸೂಚಕ ಕಾರ್ಯಗಳು, ಅದ್ಭುತ ಕಾರ್ಯಗಳು ಉಂಟಾಗುವಂತೆ ನಿನ್ನ ಕೈ ಚಾಚುತ್ತಿರುವಲ್ಲಿ ನಿನ್ನ ದಾಸರು ನಿನ್ನ ವಾಕ್ಯವನ್ನು ಧೈರ್ಯದಿಂದ ಹೇಳುವ ಹಾಗೆ ಅನುಗ್ರಹಿಸು. Servants of God, apostles, they prayed for miracles to take place in their ministry. ದೇವ ಸೇವಕರು, ಅಪೊಸ್ತಲರು ತಮ್ಮ ಸೇವೆಯಲ್ಲಿ ಅದ್ಭುತಗಳು ನಡೆಯುವಂತೆ ಪ್ರಾರ್ಥಿಸಿದರು. In the name of Jesus, they prayed. ಯೇಸುವಿನ ಹೆಸರಿನಲ್ಲಿ Did ಪ್ರಾರ್ಥಿಸಿದರು. miracles take place? ಅದ್ಭುತಗಳು ನಡೆದವೇ? God performed mighty miracles and wonders in their ministry. ದೇವರು ಅವರ ಸೇವೆಯಲ್ಲಿ ಮಹಾದ್ಭುತಗಳನ್ನು, ಸೂಚಕ ಕಾರ್ಯಗಳನ್ನು ಮಾಡಿದರು. Beloved servants of God, ಪ್ರಿಯ ದೇವ ಸೇವಕರೇ, these are the days of miracles. ಈ ದಿನಗಳು ಅದ್ಭುತಗಳ ದಿನಗಳು. Don't think it is very hard to receive miracles from God. ದೇವರಿಂದ ಅದ್ಭುತಗಳನ್ನು ಸ್ವೀಕರಿಸುವುದು ಕಷ್ಟವೆಂದು ಭಾವಿಸಬೇಡಿರಿ. God is eager to perform miracles. ಅದ್ಭುತಗಳನ್ನು ಮಾಡಲು ದೇವರು ಹಂಬಲದಿಂದ ಕಾದಿದ್ದಾನೆ. Father God wants to perform miracles to glorify His Son's name, Jesus. ತಂದೆಯಾದ ದೇವರು ತನ್ನ ಮಗನಾದ ಯೇಸು ಕ್ರಿಸ್ತನ ಹೆಸರನ್ನು ಮಹಿಮೆ ಪಡಿಸಲು ಅದ್ಭುತಗಳನ್ನು ಮಾಡಬಯಸುತ್ತಾನೆ. If you have that desire, the name of Jesus to be glorified, then definitely you will see miracles in your ministry. ಯೇಸುವಿನ ಹೆಸರು ಮಹಿಮೆ ಹೊಂದಬೇಕೆಂಬ ಆಸೆ ನಿಮ್ಮಲ್ಲಿದ್ದರೆ ನಿಶ್ಚಯವಾಗಿಯೂ ನೀವು ಅದ್ಭುತಗಳನ್ನು ನೋಡೇ ನೋಡುವಿರಿ. This month, expect miracles from God. ಈ ತಿಂಗಳು ದೇವರಿಂದ ಅದ್ಭುತಗಳನ್ನು ನಿರೀಕ್ಷಿಸಿರಿ. God wants to do miracles in your heart. ನಿಮ್ಮ ಹೃದಯದಲ್ಲಿ ಅದ್ಭುತ ಮಾಡಲು ಬಯಸುತ್ತಾನೆ. God wants to do miracles in your ನಿಮ್ಮ life. ಜೀವನದಲ್ಲಿ ಅದ್ಭುತ ಮಾಡ ಬಯಸುತ್ತಾನೆ. God wants to do miracles in your ನಿಮ್ಮ ministry. ಸೇವೆಯಲ್ಲಿ ಅದ್ಭುತಗಳನ್ನು ಮಾಡ He ಬಯಸುತ್ತಿದ್ದಾನೆ. supplied His Holy Spirit to perform miracles among you. ನಿಮ್ಮಲ್ಲಿ ಅದ್ಭುತಗಳನ್ನು ಮಾಡಲು ತನ್ನ ಆತ್ಮನನ್ನು ಕೊಟ್ಟನು. Shall I pray for you? ನಿಮಗಾಗಿ ಪ್ರಾರ್ಥಿಸಲಿ. Abba Father, I thank you and praise you for your goodness and loving kindness, O Lord. ನಿಮ್ಮ ಒಳ್ಳೆಯತನಕ್ಕಾಗಿಯೂ ಕನಿಕರ ಪ್ರೀತಿಗಳಿಗಾಗಿಯೂ ನಿನ್ನನ್ನು ಕೊಂಡಾಡುತ್ತೇನೆ ತಂದೆಯೇ. Thank you, Lord, for the promise you have given us. ನೀನು ನಮಗೆ ಕೊಟ್ಟ ವಾಗ್ದಾನಕ್ಕಾಗಿ ಸ್ತೋತ್ರ. Thank you, Lord, for you have lavished upon us your Holy Spirit to perform miracles in us, O God. ನಮ್ಮಲ್ಲಿ ಅದ್ಭುತಗಳನ್ನು ಮಾಡಲು ನಿನ್ನ ಪರಿಶುದ್ಧಾತ್ಮನು ನಮ್ಮಲ್ಲಿ ಹೊಯ್ದಿರುವುದಕ್ಕಾಗಿ ನಿನಗೆ ಸ್ತೋತ್ರ Lord, I ತಂದೆಯೇ. especially pray for your children who are inviting Jesus into their hearts. ತಮ್ಮ ಹೃದಯಗಳಲ್ಲಿ ನಿನ್ನನ್ನು ಆಹ್ವಾನಿಸುತ್ತಿರುವ ನಿನ್ನ ಮಕ್ಕಳಿಗೋಸ್ಕರ ವಿಶೇಷವಾಗಿ ಪ್ರಾರ್ಥಿಸುತ್ತಿದ್ದೇನೆ. Jesus, enter into their hearts, O God. ತಂದೆಯೇ, ಅವರ ಹೃದಯಗಳಲ್ಲಿ ಪ್ರವೇಶಿಸು. Wash their hearts with your precious blood. ನಿನ್ನ ಪ್ರಶಸ್ತ ರಕ್ತದಿಂದ ಹೃದಯಗಳನ್ನು ತೊಳೆ. Perform the first miracle in their lives, O Father. ಅವರ ಜೀವನದಲ್ಲಿ ಮೊದಲ ಅದ್ಭುತವನ್ನು ಮಾಡು ಯೇಸುವೇ. Help them to receive salvation. ರಕ್ಷಣೆಯನ್ನು ಹೊಂದಿಕೊಳ್ಳಲು ಸಹಾಯ ಮಾಡು. Let their souls receive life, light and power, O God. ಓ ದೇವರೇ, ಅವರ ಆತ್ಮಗಳು ಜೀವ, ಬೆಳಕು ಮತ್ತು ಶಕ್ತಿಯನ್ನು ಸ್ವೀಕರಿಸಲಿ ತಂದೆಯೇ.
Change their hearts, O God. ತಂದೆಯೇ, ಅವರ ಆತ್ಮಗಳನ್ನು Fill ಮಾರ್ಪಡಿಸು. their hearts with your joy and peace. ನಿನ್ನ ಸಂತೋಷ ಸಮಾಧಾನಗಳಿಂದ ಅವರ ಆತ್ಮಗಳನ್ನು ತುಂಬಿಸು. Let them understand the meaning for this life, O God. ಈ ಜೀವಕ್ಕೆ ಅರ್ಥವನ್ನು ಅವರು ತಿಳಿದುಕೊಳ್ಳಲಿ ಕರ್ತನೆ. Lord, especially I pray for the families who are praying with me. ನನ್ನೊಂದಿಗೆ ಪ್ರಾರ್ಥಿಸುತ್ತಿರುವ ಕುಟುಂಬಗಳಿಗಾಗಿ ಪ್ರಾರ್ಥಿಸುತ್ತೇನೆ. They are longing for a miracle, O God. ದೇವರೇ, ಅದ್ಭುತಕ್ಕಾಗಿ ಅವರು ಹಂಬಲಿಸುತ್ತಿದ್ದಾರೆ. Lord, as you promised, I pray for miracles to take place in their lives, O Father. ನೀನು ವಾಗ್ದಾನ ಮಾಡಿರುವಂತೆ ಅವರ ಜೀವನದಲ್ಲಿ ಅದ್ಭುತಗಳು ನಡೆಯುವಂತೆ ಪ್ರಾರ್ಥಿಸುತ್ತೇನೆ ದೇವರೇ. As you promised in Micah, let every day be a day of receiving miracles from you. ನೀನು ಮೀಕದಲ್ಲಿ ವಾಗ್ದಾನ ಮಾಡಿರುವಂತೆ ಅನುದಿನ ಅದ್ಭುತಗಳನ್ನು ಸ್ವೀಕರಿಸುವ ದಿನವಾಗಲಿ. Let them receive miracles in their body. ತಮ್ಮ ದೇಹದಲ್ಲಿ ಅದ್ಭುತಗಳನ್ನು ಸ್ವೀಕರಿಸಲಿ. Let there be healing, O God. ಸ್ವಸ್ಥತೆ ಉಂಟಾಗಲಿ ಕರ್ತನೆ. Let them receive miracles in their family. ತಮ್ಮ ಕುಟುಂಬದಲ್ಲಿ ಅದ್ಭುತಗಳನ್ನು ಸ್ವೀಕರಿಸಲಿ. Let them receive miracles in their financial situation, O God. ತಮ್ಮ ಆರ್ಥಿಕ ಸ್ಥಿತಿಯಲ್ಲಿ ಅದ್ಭುತ ಸ್ವೀಕರಿಸಲಿ ತಂದೆಯೇ. Send your miracles every day. ಪ್ರತಿದಿನ ನಿನ್ನ ಅದ್ಭುತಗಳನ್ನು ಕಳುಹಿಸು. Let these days be days of receiving miracles from you. ಇವು ನಿನ್ನಿಂದ ಅದ್ಭುತಗಳನ್ನು ಸ್ವೀಕರಿಸುವ ದಿನಗಳಾಗಿರಲಿ. Especially I pray for God's servants who are doing your ministry faithfully. ನಂಬಿಗಸ್ತರಾಗಿ ನಿನ್ನ ಸೇವೆ ಮಾಡುತ್ತಿರುವ ಸೇವಕರಿಗೋಸ್ಕರ ಪ್ರಾರ್ಥಿಸುತ್ತಿದ್ದೇನೆ. So far they have preached your word faithfully, O God. ಇದುವರೆಗೆ ನಿನ್ನ ವಾಕ್ಯವನ್ನು ನಂಬಿಗಸ್ತರಾಗಿ ಬೋಧಿಸಿದ್ದಾರೆ ಕರ್ತನೆ. Father, I pray that you would perform miracles in their ministry, O Lord. ಅವರ ಸೇವೆಯಲ್ಲೂ ನೀನು ಅದ್ಭುತಗಳನ್ನು ಮಾಡಬೇಕೆಂದು ಪ್ರಾರ್ಥಿಸುತ್ತೇನೆ. Let them see signs and wonders in their ministry, O Father. ತಮ್ಮ ಸೇವೆಯಲ್ಲಿ ಅದ್ಭುತಗಳನ್ನು ಸೂಚಕ ಕಾರ್ಯಗಳನ್ನು ನೋಡಲಿ. Let the name of Jesus be glorified through their ministry, O God. ಅವರ ಸೇವೆಯ ಮೂಲಕ ಯೇಸುವಿನ ನಾಮ ಮಹಿಮೆ ಹೊಂದಲಿ. Create in them a new faith. ಅವರಲ್ಲಿ ಹೊಸ ನಂಬಿಕೆಯನ್ನು ಉಂಟು ಮಾಡು. Pour out your spirit upon them. ಅವರ ಮೇಲೆ ನಿನ್ನ ಆತ್ಮವನ್ನು As ಸುರಿಸು. they speak your word, let miracles take place, O God. ಅವರು ನಿನ್ನ ವಾಕ್ಯವನ್ನು ಹೇಳುತ್ತಿದ್ದಂತೆ ಅದ್ಭುತಗಳು ನಡೆಯಲಿ. Thank you, Lord, for answering our prayers. ನಮ್ಮ ಪ್ರಾರ್ಥನೆಗೆ ಉತ್ತರ ಕೊಡುತ್ತಿರುವುದಕ್ಕಾಗಿ ನಿನಗೆ ಸ್ತೋತ್ರ. Lord, I ask you to bless your children and their families. ನಿನ್ನ ಮಕ್ಕಳನ್ನು ಅವರ ಕುಟುಂಬಗಳನ್ನು ಆಶೀರ್ವದಿಸಿ ಎಂದು ಬೇಡಿಕೊಳ್ಳುತ್ತಿದ್ದೇನೆ. In Jesus' name I pray. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತಿದ್ದೇನೆ. Amen. ಆಮೆನ್. ಆಮೆನ್. Dear brothers and sisters, ಪ್ರಿಯ ಸಹೋದರ ಸಹೋದರಿಯರೇ, I hope you got blessed through this message. ಈ ಸಂದೇಶದ ಮೂಲಕ ನೀವು ಆಶೀರ್ವದಿಸಲ್ಪಟ್ಟಿದ್ದೀರೆಂದು ನಂಬುತ್ತಿದ್ದೇನೆ. If you are really blessed, ನಿಜವಾಗಿ ನೀವು ಆಶೀರ್ವದಿಸಲ್ಪಟ್ಟಿದ್ದರೆ I ask you to share this message with your friends and relatives. ಈ ಸಂದೇಶವನ್ನು ನಿಮ್ಮ ಬಂಧು ಮಿತ್ರರೊಂದಿಗೆ ಹಂಚಿಕೊಳ್ಳಿ ಎಂದು ಕೇಳಿಕೊಳ್ಳುತ್ತಿದ್ದೇನೆ. I request you to subscribe to Bible Calls YouTube channel. ಬೈಬಲ್ ಕಾಲ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಎಂದು ನಿಮ್ಮನ್ನು ವಿನಂತಿಸಿಕೊಳ್ಳುತ್ತಿದ್ದೇನೆ. There are many new sermons posted there. ಇಲ್ಲಿ ಅನೇಕ ಹೊಸ ಸಂದೇಶಗಳನ್ನು ಪೋಸ್ಟ್ ಮಾಡಲಾಗಿದೆ. Hope you would enjoy them. ಇವುಗಳನ್ನು ನೀವು ಆನಂದಿಸುತ್ತಿದ್ದೀರೆಂದು ನಂಬುತ್ತೇನೆ. If you want to join your hands with us, ನೀವು ನಮಗೆ ಸಹಾಯ ಮಾಡಬೇಕೆಂದು ಬಯಸಿದರೆ you can pray for us and you can support this ministry. ನೀವು ನಮಗೋಸ್ಕರ ಪ್ರಾರ್ಥಿಸಿ ಈ ಸೇವೆಗೆ ಬೆಂಬಲ ನೀಡಿ. May God bless you. ದೇವರು ನಿಮ್ಮನ್ನು ಆಶೀರ್ವದಿಸಲಿ. Amen. ಆಮೆನ್.